Namaste to all. See, CTET notification has been released and applications have also started. CTET February 2026 ಅಂದರೆ ಈ ಒಂದು 2026 ಫೆಬ್ರವರಿ ತಿಂಗಳಲ್ಲಿ ನಡೀತಕ್ಕಂಥ ಅಂದರೆ ಫೆಬ್ರವರಿ 8ಕ್ಕೆ CTET ಎಕ್ಸಾಮಿನೇಷನ್ ವಿಲ್ ಬಿ ಹೆಲ್ಡ್. ಫೆಬ್ರವರಿ 8ಕ್ಕೆ ಇದು ಒಂದು CTET ಎಕ್ಸಾಮಿನೇಷನ್ ಕಂಡಕ್ಟ್ ಆಗೋದೈತಿ. ಅದಕ್ಕಾಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಆಗಕ್ಕೆ ಈಗ ವಿಂಡೋ ಓಪನ್ ಆಗಿದೆ ನೋಡಿ. ಡ್ಯೂರೇಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್, ನೀವು ಯಾವ ಅವಧಿಯಿಂದ ಯಾವುದೇ ಅವಧಿ ಮಟ್ಟ ನೀವು ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂದ್ರೆ 27/11/2025 ಅಂದರೆ ನವೆಂಬರ್ 27ರಿಂದ ಸ್ಟಾರ್ಟ್ ಐತಿ. ಇದು ಡಿಸೆಂಬರ್ 18 ಮಟ್ಟ ಈ ಒಂದು ವಿಂಡೋ ಅಪ್ಲಿಕೇಶನ್ ವಿಂಡೋ ಓಪನ್ ಇರ್ತೈತಿ. ನೀವು ಇದನ್ನ ಯಾರ್ಯಾರು ಇಂಟ್ರೆಸ್ಟ್ ಇದ್ರಿ CTET ಪಾಸ್ ಮಾಡೋದಕ್ಕೆ ಎಲ್ಲರೂ ನೀವು ಒಂದು ಅಪ್ಲಿಕೇಶನ್ನ ಹಾಕ್ಬೋದು. ಈ ಒಂದು CTET ಎಕ್ಸಾಮ್ ಅನ್ನ ಪಾಸ್ ಮಾಡೋದ್ರಿಂದ ನೀವು ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ಸ್ ಲೈಕ್ ಕೇಂದ್ರೀಯ ವಿದ್ಯಾಲಯದಂತಹ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ದಲ್ಲಿ ಇರ್ತಕ್ಕಂಥ ಒಂದು ಶಾಲೆಗಳಲ್ಲಿ ನೀವು ಶಿಕ್ಷಕರಾಗಿ ಸೇವೆ ಮಾಡಕ ಇದರಿಂದ ಎಲಿಜಿಬಿಲಿಟಿಯನ್ನ ಪಡ್ಕೋತೀರಿ. ಆದ್ರಿಂದ ಇದು ಇಡೀ ದೇಶದಾದ್ಯಂತ ಒಂದು ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಆಗಿರೋದ್ರಿಂದ ಇದನ್ನ ಪಾಸ್ ಮಾಡೋದು ಅತ್ಯಂತ ಒಂದು ನೆಸೆಸಿಟಿ ಐತಿ. ನೋಡಿ, ಮುಂಜಾನೆ 8ನೇ ತಾರೀಕು ಮುಂಜಾನೆ ಪೇಪರ್ 2 ಇರ್ತೈತಿ. ಫಸ್ಟ್ 9:30 to 12 o'clock. ಆಮೇಲೆ ಮಧ್ಯಾಹ್ನ ಅಂದ್ರೆ ಈವ್ನಿಂಗ್ ಏನೈತಿ ಪೇಪರ್ 1 ಇರ್ತೈತಿ, ಅದು 2:30 to 5 o'clock ತನಕ ಇರ್ತೈತಿ. ಈ ರೀತಿಯಾಗಿ ಒಂದೇ ದಿವಸ 2 ಪೇಪರ್ನ ಕಂಡಕ್ಟ್ ಮಾಡಿದಾರು. ಈ ಎಕ್ಸಾಮಿನೇಷನ್ ಫೀ ನೋಡಿದ್ರೆ ಜನರಲ್ ಆರ್ OBC ಇವ್ರು ಏನ್ ಮಾಡಿದಪ್ಪ ಅಂದ್ರೆ ಪೇಪರ್ 1 ಆರ್ ಪೇಪರ್ 2 ನೀವು 1000 ರೂಪಾಯಿ ಫೀ ಐತಿ. ಮತ್ತು ಬೋತ್ ಪೇಪರ್ 1 and ಪೇಪರ್ 2 1200 rupees ಐತಿ. SC ST and differently abled ಪರ್ಸನ್ಸ್ಗಳಿಗೆ ಪೇಪರ್ 1 ಆರ್ ಪೇಪರ್ 2ಗೆ ₹500 ಅಂಡ್ ಬೋತ್ ಪೇಪರ್ಗಳಿಗೆ ₹6 ಐತಿ. ಮತ್ತು ನಿಮ್ಮ B.Ed ಮಾಡಿದವರು ನೀವು ಪ್ರೈಮರಿ ಸ್ಕೂಲ್ ಟೀಚರ್ ಆಗೋದಕ್ಕೆ ಎಲಿಜಿಬಲ್ ಇಲ್ಲ ಅಂತ ಇತ್ತೀಚೆಗೆ ಐ ಥಿಂಕ್ ಇಯರ್ ಅಗೋ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ವರ್ಡಿಕ್ಟ್. ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡತ್ತೆ ಏನಪ್ಪಾ ಅಂದ್ರೆ B.Ed ಕಂಪ್ಲೀಟ್ ಮಾಡಿದವ್ರಿಗೆ ಈ ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಆಗಕ್ಕೆ ಎಲಿಜಿಬಲ್ ಇಲ್ಲ ಅಂತ. ಹೌದಾ, ನೀವೇನೇ ಇದ್ರು ಒಂದು ಇದು ಹೈಯರ್ ಸ್ಕೂಲ್ ಟೀಚರ್ ಆಗ್ಬೋದು ಅಂದ್ರೆ 6 to 8 ನೀವು ಟೀಚರ್ ಆಗಕ್ಕೆ ಎಲಿಜಿಬಲ್ ಇರ್ತೀರಿ. ಆದ್ರೆ ನೀವು B.Ed ಮುಗಿಸಿದವರು ಡಿಗ್ರಿ ಆರ್ B.Ed ಮುಗಿಸಿದವರು ನೀವು 2ನೇ ಪೇಪರ್ಗೆ ಮಾತ್ರ ಅಪ್ಲಿಕೇಶನ್ ಹಾಕೋದು ಬೆಟ್ರ. 1ನೇ ಪೇಪರ್ಗೆ ಅಪ್ಲಿಕೇಶನ್ ಹಾಕ್ಬೇಡ್ರಿ. ಇನ್ ಕೇಸ್ ನೀವು PUC ಮುಗಿಸಿ ಅಥವಾ D.Ed ಅಥವಾ ಮಾಡ್ರಪ್ಪ ಅಂದ್ರೆ ಅವಾಗ ನೀವು ಹಾಕ್ಬೋದು, 2 ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಆದರೆ ಬರೀ B.Ed ಮಾಡ್ರಪ್ಪ ಅಂದ್ರೆ ನೀವು ಪ್ರೈಮರಿ ಸ್ಕೂಲ್ ಟೀಚರ್ ಆಗೋದಕ್ಕೆ ಎಲಿಜಿಬಲ್ ಇರುವುದಿಲ್ಲ. ಆದ್ರಿಂದ ನೀವು ಕೇವಲ 2nd ಪೇಪರ್ಗೆ ಮಾತ್ರ ಅಪ್ಲೈ ಮಾಡಿ. ಇಲ್ಲಿ ಕೊಟ್ಟಿರ್ತಕ್ಕಂಥ https://ctet.nic.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೇಲೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ರಿ. ಈ ಒಂದು ಅಥೆಂಟಿಕ್ ವೆಬ್ಸೈಟ್ ಹೋಗಿ ಮಾತ್ರ ಅಪ್ಲಿಕೇಶನ್ ಸಲ್ಲಿಸಿರಿ. ಮತ್ತು ಆನ್ಲೈನ್ ನಲ್ಲಿ ಮಾತ್ರ ನೀವು ಅಪ್ಲಿಕೇಶನ್ ಹಾಕಬಹುದು. ದೇರ್ ಇಸ್ ನೋ ವೇ ಟು ಅಪ್ಲೈ ಆಫ್ಲೈನ್. ಆಫ್ಲೈನ್ ಅಪ್ಲಿಕೇಶನ್ ಮಾಡುವಂತ ಒಂದು ಅವಕಾಶ ಇಲ್ಲ. ನೋಡಿ, ಪೇಪರ್ 1 ಏನೇನ ಇನ್ಕ್ಲೂಡ್ ಇರ್ತಾವಪ್ಪ, ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ ಬರ್ತಾವಪ್ಪ ಅಂದ್ರೆ ಇಲ್ಲಿ 5 ಸಬ್ಜೆಕ್ಟ್ಗಳು ಅದಾವು. ಒಂದು ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಅಂದ್ರೆ CDP ಅದ ಬರದಿ, ಇದು ಕಂಪಲ್ಸರಿ. ಮ್ಯಾಥಮೆಟಿಕ್ಸ್ ಇದು ಕಂಪಲ್ಸರಿ. ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಇದು ಕಂಪಲ್ಸರಿ. ಲ್ಯಾಂಗ್ವೇಜ್ 1 and ಲ್ಯಾಂಗ್ವೇಜ್ 2. ಓಕೆ, ಈ ಎಲ್ಲವೂ 5 ಸಬ್ಜೆಕ್ಟ್ಗಳು ಕೂಡ ಕಂಪಲ್ಸರಿ ಅದಾವು. ಅಂಡ್ ಈಚ್ ಕ್ಯಾರಿಂಗ್ 30 ಕ್ವಶನ್ಸ್. MCQs ಮೀನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವು. ಅಂದ್ರೆ ಒಂದು ಕ್ವಶನ್ ಕೊಡ್ತಾರೆ, ಅದಕ್ಕೆ 4 ಆಪ್ಷನ್ಸ್ ಕೊಟ್ಟಿರ್ತಾರು. ಯು ಹ್ಯಾವ್ ಟು ಚೂಸ್ ದಿ ಕರೆಕ್ಟ್ ಒನ್. ಓಕೆ, ನೀವು ಒಂದು ಸರಿಯಾದ ಆನ್ಸರ್ನ ಚೂಸ್ ಮಾಡಿ ಅಲ್ಲಿ ಸರ್ಕಲ್ ನ ಫಿಲ್ ಮಾಡ್ಬೇಕಾಗತ್ತೆ. ಇದು ಪೇಪರ್ 1ಕ. ಅದೇ ರೀತಿ ಪೇಪರ್ 2ಗೆ ಏನ್ ಬರ್ತದಪ್ಪ ಅಂದ್ರೆ ಇಲ್ಲಿ CDP ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಇದು ಕಂಪಲ್ಸರಿ ಇರ್ತದೆ. ಮುಂದೆ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಇದು ಓನ್ಲಿ BSc ಮಾಡಿದವರಿಗೆ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಇದು 60 ಕ್ವಶನ್ಸ್ ಇರ್ತಾವು. ಅಥವಾ ಆರ್ಟ್ಸ್ ಒಂದು ಬ್ಯಾಕ್ ಗ್ರೌಂಡ್ ಅವ್ರಿಗೆ ಏನ್ ಬರ್ತದಪ್ಪ ಅಂದ್ರೆ ಸೋಷಿಯಲ್ ಸ್ಟಡೀಸ್ ಆರ್ ಸೋಷಿಯಲ್ ಸೈನ್ಸ್ ಇರ್ತಿ, ಇದು ಕೂಡ 60 ಮಾರ್ಕ್ಸ್ ಇರ್ತಿ. ಆಮೇಲೆ ಲ್ಯಾಂಗ್ವೇಜ್ 1 and ಲ್ಯಾಂಗ್ವೇಜ್ 2 ದೀಸ್ ಆರ್ ಆಲ್ಸೋ ಕಂಪಲ್ಸರಿ. ಓಕೆ, ಈ ರೀತಿಯಾಗಿ ಇದು ಕೂಡ 150 ಮಾರ್ಕ್ಸ್ ಇರ್ತಿ. ಮತ್ತು ಇದು ಎಕ್ಸಾಮಿನೇಷನ್ ಪೀರಿಯಡ್ ಈಸ್ 2.5 hours ಅಂದ್ರೆ 2.5 ಗಂಟೆ ಇರ್ತೈತಿ. ಮತ್ತೆ ನೀವು 2 ಕಂಪಲ್ಸರಿ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಅದಾವು. ಅದ್ರಲ್ಲಿ ನೀವು ಲ್ಯಾಂಗ್ವೇಜ್ 1ಗೆ ಯಾವುದೇ ಬೇಕಾದ ಲ್ಯಾಂಗ್ವೇಜ್ ತಗೋಬಹುದು. ಲ್ಯಾಂಗ್ವೇಜ್ 2 ಕೂಡ ಲ್ಯಾಂಗ್ವೇಜ್ 1 ಅಲ್ಲಿ
ತೊಗೊಂಡಂಥ ಲ್ಯಾಂಗ್ವೇಜನ್ನು ಬಿಟ್ಟು ನಾವು ಬೇರೆ ಲ್ಯಾಂಗ್ವೇಜನ್ನ ತೊಗೋಬೇಕಾಗ್ತದೆ. ಇಲ್ಲ ಲಿಸ್ಟ್ ಕೊಟ್ಟಾರು, ಒಂದು 20 ಸೆಕೆಂಡ್ ಶೆಡ್ಯೂಲ್ ಇರ್ತಕ್ಕಂಥ ಭಾಷೆಗಳನ್ನು ಕೊಟ್ಟಾರು. ಆ ಒಂದು ಭಾಷೆಗಳಿಂದ ನೀವು ಯಾವುದೇ 2 ಲ್ಯಾಂಗ್ವೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತಿ. ಮತ್ತು ಲ್ಯಾಂಗ್ವೇಜ್ ಪೇಪರ್ಗಳನ್ನು ಬಿಟ್ಟ ಅದರ್ ಕ್ವಶನ್ಸು ವಿಲ್ ಬಿ ಓನ್ಲಿ ಇನ್ ಇಂಗ್ಲೀಷ್ ಆರ್ ಹಿಂದಿ. ಲ್ಯಾಂಗ್ವೇಜ್ ಪ್ರಶ್ನೆಗಳನ್ನಂದ್ರೆ ಪೇಪರ್ 1 ಮತ್ತು ಪೇಪರ್ 2 ಲ್ಯಾಂಗ್ವೇಜ್ಗಳನ್ನು ಬಿಟ್ಟ ಉಳಿದ ಪ್ರಶ್ನೆಗಳು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಮಾತ್ರ ಇರ್ತಾವೆ. ಮತ್ತು ಇದು ಒಮ್ಮೆ ನೀವು ಪಾಸ್ ಆದ್ರಪ್ಪ ಅಂದ್ರೆ ಇದ್ರ ವ್ಯಾಲಿಡಿಟಿ ಏನಿರ್ತಪ್ಪ ಅಂದ್ರೆ CTET ವ್ಯಾಲಿಡಿಟಿ ಲೈಫ್ ಲಾಂಗ್ ಇರ್ತೈತಿ. ಮತ್ತು ನೀವು ಇದರ ಒಂದು ಮಾರ್ಕ್ಸ್ ಸ್ಕೋರನ್ನು ಇಂಪ್ರೂವ್ ಮಾಡ್ಕೊಳಕ್ಕೆ ನೀವು ಎಷ್ಟು ಬೇಕಾದಷ್ಟು ಸಲ CTET ಬರೀಬಹುದು. ಈ ರೀತಿಯಾಗಿ ಈ ಒಂದು ಇನ್ಫಾರ್ಮೇಷನ್ ಬುಲೆಟಿನ್ ಐತಿ. ನೀವು ಯಾರ್ಯಾರು ಇಂಟ್ರೆಸ್ಟ್ ಐತಿ ಎಲ್ಲರೂ ಹಾಕ್ರಿ. ನಿಮ್ಗೆಲ್ಲರಿಗೂ ಆಲ್ ದಿ ಬೆಸ್ಟ್.